ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನ್ ವೆಜ್ ಇಷ್ಟಪಡುವ ಒಂದು ಸ್ನ್ಯಾಕ್ಸ್ ಚಿಕನ್ ಕಟ್ಲೆಟನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತದೆ. ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಇದನ್ನು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ಅಥವಾ ಹಾಗಲೇ ಬೇಕಾದರೆ ಹಾಗಲೂ ಸಹ ಮಾಡಿ ಫ್ರೈ ಮಾಡ್ಕೊಳ್ಬೋದು. ಇದನ್ನು ಮಯೋನೀಸ್ ಜೊತೆ ಅಥವಾ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ. ಬೋನ್ಲೆಸ್ ಚಿಕನ್ ಇದೆ 250 ಗ್ರಾಮ್ಸ್. ಇದಕ್ಕೀಗ ಸ್ವಲ್ಪ ಹಳದಿ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಬೇಯಿಸಬೇಕು. ಇದರಲ್ಲಿ ಇದು ಬೇಯ್ತದೆ, ಅದರ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗ್ತದೆ. ಸ್ವಲ್ಪ ಫ್ಲೇಮನ್ನು ಹೈ ಮಾಡ್ಕೊಳ್ಳಿ, ಆಗ ಬೇಗ ನೀರು ಡ್ರೈ ಆಗ್ತದೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಇದನ್ನು ತಣ್ಣಗಾಗಲು ಬಿಡೋಣ. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಟ್ಕೊಂಡ್ರೆ ಸಾಕು. ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ. ನೋಡಿ, ಇಷ್ಟಾದರೆ ಸಾಕು, ತುಂಬ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಟಿದ್ದೇನೆ. ಅದಕ್ಕೆ 2 ಟೀ ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ. ತೆಂಗಿನೆಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಜೀರಿಗೆ, ಚಿಕ್ಕ ತುಂಡು ಶುಂಠಿ ಮತ್ತು 4-5 ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೇನೆ. ಈಗ ಇಲ್ಲಿ 2 ದೊಡ್ಡ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿಟ್ಟಿದ್ದೇನೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದೇನೆ. ಗ್ರೈಂಡ್ ಮಾಡಿದ ಚಿಕನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೇನೆ. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಶಿನ, ಸ್ವಲ್ಪ ಉಪ್ಪು, ಅಂದರೆ ಮೊದಲೇ ನಾವು ಉಪ್ಪು ಹಾಕ್ಕೊಂಡು ಬೇಯಿಸಿದ್ದೇವಲ್ವ, ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ನಂತರ 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು 1 ಟೀ ಸ್ಪೂನ್ ಚಿಕನ್ ಮಸಾಲ, ಅರ್ಧ ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಮತ್ತು 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಬೇಕು. ಈಗ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ಇದು ನಮಗೆ ಕಟ್ಲೆಟ್ ಮಾಡಲು ಆಗೋದಿಲ್ಲ, ಯಾಕೆಂದರೆ ಇದರಲ್ಲಿ ಬೈಂಡಿಂಗ್ ಇಲ್ಲ. ಆದ ಕಾರಣ ನಾನು ಇಲ್ಲಿ 2 ಬೇಯಿಸಿದ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಕಟ್ಲೆಟಿಗೆ ಬೈಂಡಿಂಗ್ ಬರಬೇಕಾದ್ರೆ ಆಲೂಗಡ್ಡೆಯನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬೇಕು. ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತದೆ ಅಂತ. ನೋಡಿ, ಈ ಥರ ಯಾವ ಶೇಪಲ್ಲಿ ಸಹ ಬೇಕಾದರೆ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೇನೆ. ನೋಡಿ ಈ ಥರ ಹೀಗೆ ಎಲ್ಲವನ್ನು ಮಾಡಿಟ್ಕೊಳ್ತೇನೆ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಓವೆಲ್ ಶೇಪು ಅಥವಾ ಹಾರ್ಟ್ ಶೇಪಲ್ಲಿ ಆ ಥರನೂ ಮಾಡ್ಕೊಳ್ಬೋದು. ನೋಡಿ, ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಹೀಗೆ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ ಬ್ರೆಡ್ಡನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ.
ಬ್ರೆಡ್ ಕ್ರಮ್ಸ್ ಅಂತ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ 2 ಮೊಟ್ಟೆಯನ್ನು ತಗೊಂಡಿದ್ದೇನೆ ನಾನು. ಅದಕ್ಕೆ ಅದಕ್ಕೆ 1 ಟೀ ಸ್ಪೂನು ಹಾಲನ್ನು ಹಾಕ್ಕೊಂಡಿದ್ದೇನೆ, 1/4 ಟೀ ಸ್ಪೂನು ಅರಶಿನ ಪೌಡರ್ ಮತ್ತು 1/4 ಟೀ ಸ್ಪೂನು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಮಾಡಿಟ್ಟ ಕಟ್ಲೆಟನ್ನು ಮೊಟ್ಟೆಯ ಮಿಶ್ರಣಕ್ಕೆ ಅದ್ದಿ ಆಮೇಲೆ ಬ್ರೆಡ್ ಕ್ರಮ್ಸ್ನ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಕೋಟಿಂಗ್ ಆಗಬೇಕಲ್ವಾ, ಆದ ಕಾರಣ ನೋಡಿ ಈ ಥರ. ನಾನು ಇದೇ ಥರ ಎಲ್ಲವನ್ನು ಮೊಟ್ಟೆಯಲ್ಲಿ ಡಿಪ್ ಮಾಡಿಕೊಂಡು ನಂತರ ಬ್ರೆಡ್ ಕ್ರಮ್ಸ್ನನ್ನು ಕೋಟಿಂಗ್ ಮಾಡಿದ್ದೇನೆ ಎಲ್ಲವನ್ನು. ನೋಡಿ, ಎಲ್ಲವನ್ನು ಮೊಟ್ಟೆಯಲ್ಲಿ ಅದ್ದಿ ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದನ್ನು ಏರ್ಟೈಟ್ ಡಬ್ಬದಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸಹ ಏರ್ಟೈಟ್ ಕವರಲ್ಲಿ ಸಹ ಹಾಕ್ಕೊಂಡು ಹೀಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರೀಝರಲ್ಲಿ. ನಿಮಗೊಂದು 10-15 ಡೇಸಿಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಡಬ್ಬದಲ್ಲಿ ಅಥವಾ ಈ ಥರ ಒಂದು ಜಿಪ್ ಲಾಕ್ ಕವರಲ್ಲಿ ಸಹ ಹಾಕ್ಕೊಳ್ಬೋದು. ನೋಡಿ, ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಥರ ನಾನು ಸ್ಟೋರ್ ಮಾಡ್ತಾ ಇರ್ತೇನೆ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ, ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದಲ್ವಾ. ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಥವಾ ಆಗಲೇ ಬೇಕಾದರೆ ಸಹ ಫ್ರೈ ಮಾಡಿ ಇಟ್ಕೊಳ್ಬೋದು. ಇಲ್ಲಿ ಬಿಸಿ ಆಗಬೇಕು ಎಣ್ಣೆ, ಸರಿಯಾಗಿ ಬಿಸಿ ಆದಮೇಲೆ ನೋಡಿ ಒಂದೊಂದನ್ನೇ ನಾನು ಎಣ್ಣೆಯಲ್ಲಿ ಇಡ್ತಾ ಇದ್ದೇನೆ. ತಕ್ಷಣ ಅದನ್ನು ಉಲ್ಟಾ ಮಾಡಿಕೊಳ್ಬಾರ್ದು. ಸ್ವಲ್ಪ ಹೊತ್ತಾದಮೇಲೆ ನೋಡಿ ತಿರುಗಿಸ್ಬೇಕು. ಎಣ್ಣೆ ಮಾತ್ರ ಸರಿಯಾಗಿ ಕಾದಿರಬೇಕು, ಇಲ್ಲದಿದ್ದರೆ ಅದೆಲ್ಲ ಹೊಡೆದು ಹೋಗ್ತದೆ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನೆಲ್ಲ ತೆಗೆಯೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನಮಗೆ ಬೇಕಾದಾಗ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಈಸಿ ಆಗ್ತದೆ, ಆವಾಗ ಬೇಕಾಗ ಫ್ರೈ ಮಾಡಿ ತಿನ್ಕೊಳ್ಬೋದು. ಇದನ್ನು ಟೊಮೆಟೊ ಕೆಚಪ್ ಜೊತೆ ಅಥವಾ ಮಯೋನೀಸ್ ಜೊತೆ ಸರ್ವ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.